ಎಲ್ರಿಗೂ ನಮಸ್ಕಾರ. ಆ, ಯಾವಾಗಲೂ ನಾವು ಮಾತಾಡ್ತಾ ಇರ್ತೀವಿ, ಅವ್ರ ಪರಿಸ್ಥಿತಿ ಸರಿಗಿರಲಿಲ್ಲ, ಅವ್ರ ಮನಸ್ಥಿತಿ ಸರಿಗಿರಲಿಲ್ಲ, ಅದು ಹಾಗಾಯಿತು, ಇದು ಹೀಗಾಯಿತು ಅಂತೆಲ್ಲ ಮಾತಾಡ್ತಾ ಇರ್ತೀವಿ. ಯಾವಾಗಲೂ ನಾವು ಇರೋ ಪರಿಸ್ಥಿತಿ ಅಥವಾ ನಾವಿರೋ ವಾತಾವರಣಕ್ಕಿಂತ ನಮ್ಮ ಮನಸ್ಥಿತಿನೇ ತುಂಬ ಮುಖ್ಯ ಆಗೋದು. ಯಾವಾಗಲೂ ಅಷ್ಟೇ. ಇದಕ್ಕೆ ನಾನೊಂದು ಚಿಕ್ಕ ಕಥೆನ ಹೇಳ್ತೀನಿ. ಇದನ್ನ ನಾನು ಯಾವಾಗಲೂ ಯಾವುದಾದ್ರೂ ಪ್ರೋಗ್ರಾಮ್ಸ್ಗೆ ಹೋದಾಗ ಮಕ್ಕಳಿಗೆ ಯೂಶಲಿ ಹೇಳ್ತಾ ಇದ್ದೆ. ಇವತ್ತು ಈ ವಿಡಿಯೋದಲ್ಲಿ ಆ ಕಥೆನ ಹೇಳ್ತಾ ಇದ್ದೀನಿ. ಒಂದು ಹಳ್ಳಿ, ಒಂದು ಬಡ ಕುಟುಂಬದಲ್ಲಿ ತಂದೆ ತಾಯಿ ಇಬ್ಬರು ಗಂಡು ಮಕ್ಕಳು ವಾಸ ಆಗಿರ್ತಾರೆ. ಆ ಕುಟುಂಬದಲ್ಲಿ ಇದ್ದಂತಹ ಆ ತಂದೆ ಅಥವಾ ಪುರುಷ ಏನಿರ್ತಾನೆ, ಅವನು ತುಂಬಾ ಬೇಜವಾಬ್ದಾರಿಯಿಂದ ವರ್ತಿಸ್ತಕ್ಕಂತಹ ವ್ಯಕ್ತಿ ಆಗಿರ್ತಾನೆ. ಅವನ ಮನೆ ಯಾವುದೇ ಜವಾಬ್ದಾರಿ ತಗೋತಾ ಇರಲ್ಲ, ಮನೆಗೆ ಏನ್ ಬೇಕೋ ತರ್ತಿರಲ್ಲ, ಕುಡ್ಕೊಂಡು ಬೇರೆ ಬೇರೆ ಚಟಗಳಿಗೆ ದಾಸನಾಗಿ ತನ್ನ ಒಂದು ಇಡೀ ಜೀವನವನ್ನ ಹಾಗೇ ಮುಗಿಸ್ಕೊಂಡ್ಬಿಡ್ತಾನೆ. ಅಂತಂದ್ರೆ ಅವನಿಗೆ ಬೇಕಾದಾಗ ಕೆಲಸಕ್ಕೆ ಹೋಗೋದು, ಆ ಕೆಲಸದಿಂದ ಬಂದಂತಹ ಹಣದಲ್ಲಿ ಅವನಿಗೆ ಕುಡಿಯೋದು, ರೋಡ್ ಅಂದ್ರೆ ರೋಡು, ಎಲ್ಲಂದ್ರೆ ಅಲ್ಲಿ ಮಲ್ಕೊಳ್ಳೋದು, ಹೀಗೆ ಅವನಿಗೆ ಹೆಂಡತಿ ಇರಬಹುದು ಅಥವಾ ಮಕ್ಕಳ ಬಗ್ಗೆ ಇರಬಹುದು, ಯಾವುದೇ ಒಂದು ಜವಾಬ್ದಾರಿ ಅನ್ನೋದೇ ಇರೋದಿಲ್ಲ. ಇಂತಹ ವಾತಾವರಣ ಪರಿಸ್ಥಿತಿ ಒಂದು ಕುಟುಂಬದಲ್ಲಿ ಇರುತ್ತೆ. ಆ ಕುಟುಂಬದಲ್ಲಿ ಇದ್ದಂತಹ 2 ಮಕ್ಕಳು, ನಾನಾಗ್ಲೇ ಹೇಳಿದಾಗ ಇಬ್ರು ಗಂಡು ಮಕ್ಕಳು ಇರ್ತಾರೆ. ಆ ಗಂಡು ಮಕ್ಕಳಲ್ಲಿ ಒಬ್ಬ ಏನ್ ಮಾಡ್ತಾನೆ, ತುಂಬಾ ಚೆನ್ನಾಗಿ ಓದಿ ಅತ್ಯುನ್ನತ ಒಂದು ಮಟ್ಟದ ಹುದ್ದೆಗಳಿಗೆ ಹೋಗ್ತಾನೆ, ತನ್ನದೇ ಆದಂತಹ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಆ ಊರಲ್ಲಿ ಅತಿ ಹೆಚ್ಚು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ, ಶ್ರೀಮಂತ ವ್ಯಕ್ತಿಯಾಗಿ ರೂಪುಗೊಳ್ತಾನೆ. ಇನ್ನೊಬ್ಬ ಮಗ ಏನಿರ್ತಾನಲ್ಲ, ಅವನು ಏನ್ ಮಾಡ್ತಾ ಇರ್ತಾನೆ ಅಂತಂದ್ರೆ, ಅವನು ಸರಿಯಾಗಿ ಓದೋದಿಲ್ಲ, ಯಾವುದೇ ಶಾಲೆಗೆ ಸರಿಗೆ ಹೋಗ್ದೇನೆ ಅವನು ಕೂಡ ಅವನ ತಂದೆ ರೀತಿಯಾಗಿ ಕುಡಿತಕ್ಕೆ ದಾಸನಾಗಿ ಇಲ್ಲದೆ ಇರ್ತಕ್ಕಂತಹ ಚಟಗಳನ್ನೆಲ್ಲ ಕಲ್ತ್ಕೊಂಡು ಅವನು ಹಾಗೆ ಎಲ್ಲಂದ್ರೆ ಅಲ್ಲಿ ಬಿದ್ದು ಅಲ್ಲಿ ಅವನ ಜೀವನ ಹಾಗೆ ಮಾಡ್ಕೊಂಡ್ಬಿಡ್ತಾನೆ. ಆ ತಾಯಿ ಕಷ್ಟಪಟ್ಟು ಎಷ್ಟು ಸಾಧ್ಯನೋ ಅಷ್ಟು ಇಬ್ಬರು ಮಕ್ಕಳಿಗೆ ಸಾಕ್ತಾಳೆ. ಆದ್ರೆ ಹೀಗೆ ಒಬ್ಬ ಅತ್ಯುತ್ತಮ ವ್ಯಕ್ತಿಯಾಗಿ ಸಮಾಜದಲ್ಲಿ ರೂಪುಗೊಳ್ತಾನೆ, ಇನ್ನೊಬ್ಬ ಏನ್ ಮಾಡ್ತಾನೆ ಅಂತಂದ್ರೆ ಅವನ ತಂದೆಯ ರೀತಿನಲ್ಲೇನೆ ಕುಡ್ಕೊಂಡು ಬಿದ್ಕೊಂಡು ಇಂತಹದ್ದೇ ದಾರಿಯನ್ನ ಹಿಡಿದ್ಬಿಡ್ತಾನೆ. ಇದನ್ನ ನೋಡ್ದಂತಹವರು, ಆ ಊರಿನ ಜನ, ಅದರಲ್ಲಿ ಒಬ್ರು ಪ್ರಮುಖವಾಗಿ ದೊಡ್ಡ ಮಗ ಅಂದ್ರೆ ಏನು ಉತ್ತಮ ವ್ಯಕ್ತಿಯಾಗಿ ರೂಪುಗೊಂಡಿರ್ತಾನಲ್ಲ, ಅವನ ಹತ್ರ ಹೋಗಿ ಕೇಳ್ತಾರಂತೆ, ಏನಪ್ಪ ಇದು, ನಿಮ್ಮಪ್ಪ ನೋಡಿದ್ರೆ ಹಾಗೆ, ನಿನ್ನ ತಮ್ಮ ನೋಡಿದ್ರೆ ಹೀಗೆ, ಅವನು ಅದೇ ದಾರಿ ಹಿಡ್ದ, ನೀನ್ ನೋಡಿದ್ರೆ ಹೀಗೆ, ಹೇಗ್ ಸಾಧ್ಯ ಅಂತ ಕೇಳ್ತಾನಂತೆ. ಅದಕ್ಕೆ ಆ ವ್ಯಕ್ತಿ ಉತ್ತರ ಕೊಡ್ತಾನೆ, ಇದಕ್ಕೆಲ್ಲ ಕಾರಣ ನನ್ನ ಮನೆ ಪರಿಸ್ಥಿತಿ, ಇದಕ್ಕೆಲ್ಲ ಕಾರಣ ನಮ್ಮಪ್ಪ ಅಂತ ಹೇಳ್ತಾನಂತೆ. ಅವ್ನಿಗೆ ಆಶ್ಚರ್ಯ ಆಗುತ್ತಂತೆ, ಹೌದಾ ಅಂತ ಕೇಳ್ತಾನೆ. ಅದಕ್ಕೆ ಅವ್ನು, ಹೌದು, ನಮ್ಮಪ್ಪ ಕುಡ್ಕೊಂಡು ಬಂದು ಅಂದ್ರೆ ಎಲ್ಲಂದ್ರಲ್ಲಿ ಬಿದ್ದು ಈ ತರ ಎಲ್ಲ ಮಾಡ್ತಾ ಇದ್ರು. ನಮ್ಮಮ್ಮ ತುಂಬಾ ಕಷ್ಟ ಪಡ್ತಾ ಇದ್ರು, 2 ಹೊತ್ತು ಊಟ ಹಾಕ್ಲಿಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ರು. ಆ ಪರಿಸ್ಥಿತಿಯನ್ನ ನೋಡಿ ನನ್ಗೆ ಅನ್ನಿಸ್ತು, ನಾನು ಚೆನ್ನಾಗಿ ಓದ್ಬೇಕು, ನಾನು ಏನಾದ್ರೂ ಸಾಧಿಸಬೇಕು ಅಂತ. ಅದಕ್ಕೆ ನಾನು ಆ ಪರಿಸ್ಥಿತಿ ಮತ್ತೆ ನಮ್ಮ ಕುಟುಂಬದಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಚೆನ್ನಾಗಿ ಓದ್ದೆ, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗದೆ, ಇವತ್ತು ಒಂದು ಶ್ರೀಮಂತ ಮತ್ತೆ ಅತ್ಯುತ್ತಮ ವ್ಯಕ್ತಿಯಾಗಿ ನಾನು ರೂಪುಗೊಂಡಿದ್ದೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಮನೆಯಲ್ಲಿ ಇದ್ದಂತಹ ಪರಿಸ್ಥಿತಿನೇ ಕಾರಣ ಅಂತ ಹೇಳ್ತಾನೆ. ಆ ವ್ಯಕ್ತಿ ಅವನ ತಮ್ಮ ಇರ್ತಾನಲ್ಲ, ಅವನ ಹತ್ರ ಕೇಳ್ತಾನಂತೆ, ನೀನೇನೋ ಹಿಂಗೆ, ನಿಮ್ಮ ಅಣ್ಣ ನೋಡಿದ್ರೆ ಅಷ್ಟು ಚೆನ್ನಾಗಿದ್ದಾನೆ, ನಿಮ್ಮಪ್ಪ ನೋಡಿದ್ರೆ ಹಂಗಾದ, ನೀನು ನಿಮ್ಮಪ್ಪನ ತರ ಈ ತರ ಆಗ್ಬಿಟ್ಟಿದೆಯಲ್ಲ ಅಂತ ಕೇಳ್ತಾನಂತೆ. ಅದಕ್ಕೆ ಅವನ್ ಉತ್ತರ ಹೇಳ್ತಾನಂತೆ, ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪನೇ, ಇದಕ್ಕೆಲ್ಲ ಕಾರಣ ನಮ್ಮ ಮನೆಯಲ್ಲಿ ಇದ್ದ ಪರಿಸ್ಥಿತಿನೇ ಅಂತ ಹೇಳ್ತಾನಂತೆ. ಅವನು ಆಶ್ಚರ್ಯ ಪಡ್ತಾನೆ, ಯಾಕೋ ಏನೋ ಅಂತ ಕೇಳಿದಾಗ ಅವನು ಹೇಳ್ತಾನಂತೆ, ನಮ್ಮಪ್ಪ ದಿನಾ ಕುಡ್ಕೊಂಡ್ಬಂದು ನಮ್ಮಮ್ಮಂಗೆ ಹೊಡಿತಾ ಇರೋ ಅಥವಾ ನಮ್ಮ ಮನೆಗೆ ಏನು ತಂದು ಕೊಡ್ತಾ ಇರ್ಲಿಲ್ಲ, ಯಾವ ಜವಾಬ್ದಾರಿನೂ ತಗೊಳ್ಳಿಲ್ಲ, ನಮ್ಮನ್ನ ಸರಿಯಾಗಿ ಓದಿಸ್ಲಿಲ್ಲ, ಅದಕ್ಕೆ ನಾನು ಈ ತರ ಆದೆ, ನಾನು ನಮ್ಮಪ್ಪನ ದಾರಿಯನ್ನೇ ಹಿಡ್ದೆ ಅಂತ ಹೇಳ್ತಾನಂತೆ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಪರಿಸ್ಥಿತಿ ಇಬ್ರಿಗೂ ಒಂದೇ ಇದ್ದಿದ್ದು, ಆ ಮನೆ ಪರಿಸ್ಥಿತಿ ಇದ್ದಿದ್ದು 2 ಮಕ್ಕಳಿಗೆ ಒಂದೇ ತರನಾದ ಪರಿಸ್ಥಿತಿ. ಆದ್ರೆ ಅವರ ಮನಸ್ಥಿತಿಗಳು ಹೇಗಿರುತ್ತೆ ಅಂತ ಹೇಳಿ,
ಎಂತಹದ್ದೇ ಪರಿಸ್ಥಿತಿ ಇರಲಿ, ನಮ್ಮ ಮನಸ್ಥಿತಿ ಉತ್ತಮವಾಗಿದ್ರೆ, ನಮ್ಮ ಮನಸ್ಥಿತಿ ಒಂದು ಉತ್ತಮ ದಾರಿಯಲ್ಲಿ ನಾವು ಚಿಂತನೆಯನ್ನ ಮಾಡಿದ್ರೆ ನಾವು ಅತ್ಯುತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ತೀವಿ. ಇಲ್ಲ ಅಂತಂದ್ರೆ ಆ ಪರಿಸ್ಥಿತಿ, ಅಯ್ಯೋ ನನ್ನ ಪರಿಸ್ಥಿತಿ ಹಿಂಗೆ, ನಮ್ಮ ಮನೇಲಿ ಹಿಂಗಿದೆ, ನಾನು ಹಿಂಗೆ ಇರಬಹುದು, ನನ್ನ ಸುತ್ತಮುತ್ತ ವಾತಾವರಣನೇ ಹಿಂಗಿದೆ, ನಾನೊಬ್ಬ ಯಾಕೆ ಬದಲಾಗಬೇಕು ಅನ್ನೋ ಮನಸ್ಥಿತಿಯನ್ನ ನಾವು ತಂದುಕೊಂಡ್ಬಿಟ್ರೆ ಯಾವತ್ತು ಜೀವನದಲ್ಲಿ ನಾವು ಮುಂದೆ ಬರಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಾನು ಹೇಳೋದೇನು ಅಂತಂದ್ರೆ, ನಾವಿರ್ತಕ್ಕಂತಹ ಪರಿಸ್ಥಿತಿ ಎಂಥದ್ದೇ ಇರಲಿ, ಆದ್ರೆ ನಮ್ಮ ಮನಸ್ಥಿತಿ ಆ ಪರಿಸ್ಥಿತಿಯನ್ನ ಬದಲಾಯಿಸೋ ರೀತಿಯಾಗಿ ಇದ್ರೆ ಖಂಡಿತ ನಾವು ಬದಲಾಗ್ತೀವಿ. ನಮ್ಮ ಪರಿಸ್ಥಿತಿನ ಎಲ್ಲವನ್ನೂ ಬದಲಾಯಿಸ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಾವು ಅದೇ ರೀತಿನಲ್ಲಿ, ಅದೇ ಪರಿಸ್ಥಿತಿನಲ್ಲಿ ಆ ಜಗಳ ಆಡ್ಕೊಂಡು, ಅಥವಾ ಈ ನನ್ನ ಫ್ಯಾಮಿಲಿ ಸರಿ ಇಲ್ಲ ಅಂತನೋ, ನಾನು ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅಂತನೋ ಕೊರಕೊಂಡು, ಅಥವಾ ಹಂಗೆ ಅದೇ ಒಂದು ಪರಿಸ್ಥಿತಿಲೇ ಮುಂದುವರಿಬೇಕಾಗುತ್ತೆ. ಸೊ ಇಲ್ಲಿ ಎಂತಹದ್ದೇ ಪರಿಸ್ಥಿತಿ ಇರಲಿ, ಪರಿಸ್ಥಿತಿ ಮುಖ್ಯ ಅಲ್ಲ, ನಾವೇನ್ ಮಾಡಬೇಕು, ನಾವ್ ಏನಾಗಬೇಕು ಅನ್ನೋದು ನಮ್ಮ ಮನಸ್ಥಿತಿಯ ಮೇಲೆ ಅವಲಂಬಿಸಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.